ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರೇ ಒಂದು ವಾಟರ್ ಪ್ಯೂರಿಫೈ ತಗೊಳ್ಬೇಕಂದ್ರೂ 10 ಸತಿ ಯೋಚನೆ ಮಾಡಿ ತಗೊಳ್ಳಿ. ಅದಕ್ಕೆ ಸರ್ವಿಸ್ ಚಾರ್ಜ್ ಅಂತ ಎಕ್ಸ್ಟ್ರಾನೇ ಹಾಕ್ತಾರೆ, ಅದರಲ್ಲೂ ಮೋಸ ಮಾಡ್ತಾರೆ. ಕಂಪನಿ ಕಡೆಯಿಂದ ಬರಲ್ಲ, ಲೋಕಲಿಂದ ಬರ್ತೀವಿ ಅಂತ ಹೇಳ್ತಾರೆ, ತುಂಬ ಮೋಸ ಮಾಡ್ತಾರೆ. ಸೊ 6 ಮಂತ್ಸ್ ಹಿಂದೆ ನಾನೊಂದು ವಾಟರ್ ಪ್ಯೂರಿಫೈಯರ್ ಮನೆಗೆ ಅಂತ ತಗೊಂಡಿದ್ದೆ. ಅದೇನಾಗಿತ್ತಂದರೆ ಒಂದು 6 ಮಂತ್ಸ್ ಆದಮೇಲೆ ಅದು ಸಡನ್ನಾಗಿ ಮೋಟರ್ ರನ್ ಆಗೋದು ನಿಂತೋಯ್ತು. ನಾನು ಪ್ಯೂರಿಫೈಯರ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ಈ ಥರ ಸರ್ವಿಸ್ ಬೇಕಾಗಿದೆ, ಮೋಟರ್ ಕೂಡ ಓಡ್ತಿಲ್ಲ, ಸ್ವಲ್ಪ ಬಂದು ಚೆಕ್ ಮಾಡಿ, ಹೆಂಗಿದ್ರು ಫಿಲ್ಟರ್ನ ಚೇಂಜ್ ಮಾಡಬೇಕಲ್ವಾ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿ ಕರೆದೆ. ಅವ್ರು ಹೇಳಿದ್ರು ಇವತ್ತೇ ಬೆಳಗ್ಗೆ ಅಂದರೆ 11 ಗಂಟೆಗೆ ನಾನು ಕಾಲ್ ಮಾಡಿ ಹೇಳಿರ್ತೀನಿ ಅಂದರೆ ಅವರು ಮಧ್ಯಾಹ್ನನೇ ಬರ್ತೀನಿ ಮೇಡಮ್ ಅಂತ ಇನ್ಫಾರ್ಮ್ ಮಾಡ್ತಾರೆ. ಸೊ ಅವಾಗಿರಬೇಕಾದ್ರೆ ಅವ್ರು ನನಗೆ ಮಧ್ಯಾಹ್ನ ಕಾಲ್ ಮಾಡಿ ಬಂದು ಮನೇಲಿ ಫಿಲ್ಟರ್ನ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ, ಪ್ಲಸ್ ಅಡಾಪ್ಟರ್ ಹೋಗಿದೆ ಮೇಡಮ್ ಅಂತ ಹೇಳ್ತಾರೆ. ಸೊ ಆವಾಗ ನಾನು ನಮ್ಮಮ್ಮ ಹತ್ರ ಮಾತಾಡಿ ಫಿಲ್ಟರ್ನು ಚೇಂಜ್ ಮಾಡಿಸಿ 2 ಫಿಲ್ಟರ್ ಹಾಕ್ಸಿದ್ದೀವಿ, ಫಿಲ್ಟರ್ಸ್ನೂ ಚೇಂಜ್ ಮಾಡಿಸಿ ಅಡಾಪ್ಟರ್ನ ಕೂಡ ಚೇಂಜ್ ಮಾಡಿಸಿದ್ದೀನಿ. ಅಡಾಪ್ಟರ್ಗೆ 850 ಅಂದರು, ಆನ್ಲೈನಲ್ಲಿ ನೋಡಿದ್ರೆ 250, 200, 300 ಅಂತ ಇದೆ. ಸರಿ ಹೋಗಲಿ ಅಂತ ಹೇಳ್ಬಿಟ್ಟು 600ಗೆ ಬಾರ್ಗೇನ್ ಮಾಡಿ ನಾನು ಹಾಕಿಸ್ದೆ. ಅದಾದಮೇಲೆ ಫಿಲ್ಟರ್ಸು ಅವ್ರು ಹೇಳೋ ಪ್ರಕಾರ 450 ಅಂತ ಹೇಳ್ತಿದ್ರು. ನಾನು ಹೇಳಿದೆ ಅಮೆಝಾನಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಎರಡಕ್ಕೂ ಸೇರಿಸಿ 400 ಕೊಡಿ ಮೇಡಮ್ ಅಂತ ಫೈನಲ್ ಆಗಿ ಒಪ್ಕೊಂಡ್ರು. ಸೊ ಫಿಲ್ಟರ್ ಸರ್ವಿಸ್ ಚಾರ್ಜಸ್ ಪ್ಲಸ್ ಆ ಅಡಾಪ್ಟರ್ ಚಾರ್ಜಸ್ ಬಂದು ನನಗೆ 1200 ಆಯಿತು. ಫಿಲ್ಟರ್ಸ್ನ ಚೇಂಜ್ ಮಾಡಿ ಹೋಗಿದ್ದು ಮಾರನೇ ದಿನವೇ ಅಡಾಪ್ಟರು ಕೈ ಕೊಡ್ತು, ಫಿಲ್ಟರು ಓಡ್ತಿರಲಿಲ್ಲ. ನೆಕ್ಸ್ಟ್ ಡೇ ನ್ಯೂ ಇಯರ್ ಆಗಿರೋದ್ರಿಂದ ಕ್ಯಾನ್ ತಗೊಂಡು ನಾವು ಹೇಗೋ ಮ್ಯಾನೇಜ್ ಮಾಡಿದ್ರಿ. ಸೇಮ್ ಡೇ ಯಾಕೆ ಕಾಲ್ ಮಾಡಬೇಕು ನ್ಯೂ ಇಯರ್ ದಿನ ಅಂತೇಳ್ಬಿಟ್ಟು ನಾನು 2 ಜಾನ್ವರಿಗೆ ಕಾಲ್ ಮಾಡಿ ಹೇಳ್ತೀನಿ ಅವ್ರಿಗೆ, ಈ ಥರ ಫಿಲ್ಟರ್ ಕೆಟ್ಟೋಗಿದೆ, ನೀವು ಮಾಡಿದ ಮಾರನೇ ನೆಕ್ಸ್ಟ್ ಡೇಯಿಂದನೇ ನಮ್ಮ ಮನೇಲಿ ಫಿಲ್ಟರ್ ಓಡ್ತಿಲ್ಲ, ಏನಾಗಿದೆ ಸ್ವಲ್ಪ ಬಂದು ರಿಪೇರಿ ಮಾಡಿ ಅಂತ ಹೇಳ್ತೀನಿ. ಅವ್ರು ಮುಂಚೆನೇ ನನಗೆ ಹೇಳಿದರು ಅಡಾಪ್ಟರ್ ಇವಾಗ ಚೇಂಜ್ ಮಾಡಿದ್ರೆ ಮೇಡಮ್ ಏನೇ ತಪ್ಪಿದ್ರೂ ನಮಗೆ ಕರೀರಿ, ನಾವೇ ರಿಪೇರಿ ಮಾಡಿ ಕೊಡ್ತೀವಿ ಅಂತ. ಸೊ ಅದರಿಂದ ನಾನೇ ಅವ್ರಿಗೆ ಕಾಲ್ ಮಾಡಿ ಕರಿತೀನಿ. ಸೊ ಕರೆದಿದ್ದಕ್ಕೆ ಅವ್ರು ಹೇಳ್ತಾರೆ ಮೇಡಮ್ ನೆಕ್ಸ್ಟ್ ಡೇನೇ ನಾನು ಬರ್ತೀನಿ ರಿಪೇರಿ ಮಾಡ್ಕೊಡೋಕ್ಕೆ ಅಂತ ಹೇಳ್ತಾರೆ. ಸೊ ಯಾರೂ ರಿಟರ್ನ್ ಆಗಲ್ಲ, ನಾನು ತಿರ್ಗಾ ಕಾಲ್ ಮಾಡ್ತೀನಿ. ಸರ್ವಿಸ್ ಮಾಡೋರ್ದು ಒಂದು ನಂಬರ್ ಇರುತ್ತೆ, ಪ್ಲಸ್ ಮ್ಯಾನೇಜರ್ದು ನಂಬರ್ ಇರುತ್ತೆ. ಮ್ಯಾನೇಜರ್ಗೆ ಫಸ್ಟು ಮೆಸೇಜ್ ಹಾಕ್ತೀನಿ, ಸರ್ ನೀವು ರಿಪೇರಿ ಮಾಡಿ ಹೋಗಿರುವಂತಹ ಸರ್ವಿಸ್ ಮಾಡಿರುವಂತಹ ಅಡಾಪ್ಟರ್ ಮತ್ತು ಪ್ಯೂರಿಫೈಯರ್ ರಿಪೇರ್ ಆಗಿದೆ, ತಿರ್ಗಾ ಅದು ನೆಕ್ಸ್ಟ್ ಡೇಯಿಂದ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ಇಲ್ಲ ಮೇಡಮ್ ನಾನು ಕಳಿಸ್ಕೊಡ್ತೀನಿ. 1 ದಿನ ಆಗುತ್ತೆ, 2 ದಿನ ಆಗಿರುತ್ತೆ, ಕಳಿಸ್ಕೊಡಲ್ಲ. ಸೊ ಪ್ಯೂರಿಫೈಯರ್ ರಿಪೇರಿ ಮಾಡಿದವ್ರಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಈ ಥರ ನಿಮ್ಮ ಮ್ಯಾನೇಜರ್ ಕಾಲ್ ಪಿಕ್ ಮಾಡ್ತಿಲ್ಲ, ಮೆಸೇಜ್ ಹಾಕ್ದೆ ರಿಪ್ಲೈ ಮಾಡ್ತಿಲ್ಲ, ಕಳಿಸ್ಕೊಡ್ತೀನಿ ಅಂದರೂ ಬಂದಿಲ್ಲ. ಇಲ್ಲ ಮೇಡಮ್ ನನಗೆ ಆಕ್ಸಿಡೆಂಟ್ ಆಗಿದೆ, ನೆಕ್ಸ್ಟ್ ಡೇಯಿಂದ ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿದವರು ಬಂದಿಲ್ಲ. ಅದಾದಮೇಲೆ ಫಸ್ಟು ಯಾರು ನನಗೆ ಫಸ್ಟ್ ಸರ್ವಿಸ್ ಮಾಡಿಕೊಟ್ಟಿರ್ತಾರಲ್ವ ಅವ್ರಿಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಈ ಥರ ಪ್ಯೂರಿಫೈಯರ್ ರಿಪೇರ್ ಆಗಿದೆ, ನಿಮ್ಮ ಕಡೆಯಿಂದನೇ ಯಾರೋ ಬಂದು ರಿಪೇರಿ ಮಾಡಿದ್ರು, ಅವ್ರು ರಿಪೇರಿ ಮಾಡಿ ಹೋಗಿದ್ದು ನೆಕ್ಸ್ಟ್ ದಿನವೇ ಈ ಥರ ಆಗಿದೆ ಸರ್, ಏನಂತ ನೋಡಿ. ಅವ್ರ ಮ್ಯಾನೇಜರು ಕಾಲ್ ಪಿಕ್ ಮಾಡ್ತಿಲ್ಲ, ಸರ್ವಿಸ್ ಮಾಡಿದವರು ಪಿಕ್ ಮಾಡ್ತಿಲ್ಲ, ಸೊ ಅದಕ್ಕೆ ನಿಮಗೆ ನಾನು ಕಾಲ್ ಮಾಡಿದೆ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ಅವ್ರ ಪರ್ಸ್ನಲ್ ನಂಬರ್ ಇದೆ ಮೇಡಮ್, ಹಾಗಲ್ಲ ಅವ್ರು ಕಾಲ್ ಪಿಕ್ ಮಾಡ್ತೀರಾ ಇರಲ್ಲ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರುವಂಥ ನಂಬರ್ಗೆ ನಾನು ಕಾಲು ಮತ್ತು ಮೆಸೇಜ್ ಮಾಡ್ತೀನಿ, ಏನಕ್ಕೂ ರೆಸ್ಪಾನ್ಸ್ ಬರಲ್ಲ. ಸೊ ಅದರಿಂದ ನಾನು ಲಾಸ್ಟ್ ಒಂದು ಮೆಸೇಜ್ ಹಾಕ್ತೀನಿ, ಇವಾಗ ನೀವು ಯಾರನ್ನೂ ರಿಪೇರಿ ಮಾಡೋಕ್ಕೆ ಕಳಿಸಿಲ್ಲ ಅಂದರೆ ಸರ್ವಿಸ್ ಮಾಡಲಿಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ಭಯಪಟ್ಟು 2 ದಿನ ಆದಮೇಲೆ ಸರ್ವಿಸ್ ಮಾಡಿ ಹೋಗಿರುವಂತಹ ಸೇಮ್ ಪರ್ಸನ್ನು ನಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದು ಹೇಳ್ತಾರೆ ಮೇಡಮ್ ನಿಮ್ಮ ಅಡಾಪ್ಟರ್ ಕೆಟ್ಟೋಗಿದೆ ತಿರ್ಗಾ. ಏನಕ್ಕೆ ಅಂತ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿತ್ತು ಆ ಅಡಾಪ್ಟರ್ ಅವ್ರು ಹಾಕಿರೋದು ಬೇರೆ ಯಾವುದೋ ಒಂದು ಕಸ್ಟಮರ್ದು ಅಡಾಪ್ಟರ್ ಕೆಟ್ಟೋಗಿತ್ತು, ಅವ್ರು ಚೇಂಜ್ ಮಾಡಿ ಸಿರುವಂತಹ ಒಂದು ಅಡಾಪ್ಟರ್ನ ನಮ್ಗೆ ಹಾಕಿದ್ದಾರೆ. ಏನು ಮಾಡ್ತಾರೆ ಇವರಂದರೆ ಅಡಾಪ್ಟರ್ ಕೆಟ್ಟೋಗಿದೆ ಅಂತೇಳ್ಬಿಟ್ಟು ಅವರೇ ರಿಪೇರಿ ಮಾಡಿ ಹೇಳ್ತಾರೆ. ಸೊ ಕಸ್ಟಮರ್ಸು ಅದನ್ನೇ ನಂಬ್ಕೊಂಡು ರಿಪೇರಿ ಮಾಡಿಸ್ತಾರೆ ಅಡಾಪ್ಟರ್ನ. ಅದೇ ಹಳೆ ಅಡಾಪ್ಟರ್ನ ಬೇರೆ ಕಸ್ಟಮರ್ಗೆ ಹಾಕ್ತಾರೆ. ಅದೇ ಥರ ನನಗೆ ಬೇರೆ ಒಂದು ಕಸ್ಟಮರ್ದು ಅಡಾಪ್ಟರ್ನ ಚೇಂಜ್ ಮಾಡಿ ಕೊಟ್ಟಿದ್ದರು. ದಟ್ ಈಸ್ ಆ್ಯಕ್ಚುಲಿ ಡಿಫೆಕ್ಟಿವ್ ಐಟಮ್ ಆಗಿತ್ತು. ಸೊ ಅದೇ ಪ್ರಾಬ್ಲಮ್ಮು ಅಂತ ಇದ್ದರೆ ನಮ್ಮ ಪ್ಯೂರಿಫೈಯರ್ನ ಕೂಡ ಅವರು ಬೇರೆ ಥರದಲ್ಲಿ ಚೇಂಜ್ ಮಾಡಿ ಅದನ್ನು ಕೆಡಿಸ್ಲಿಕ್ಕೆ ಟ್ರೈ ಮಾಡಿದ್ರು.
ನಮ್ಮದು ಯು ವಿ ರೇಸಲ್ಲಿ ಲೈಟ್ ಬರುತ್ತೆ ಬ್ಲೂ ಕಲರು, ಅದನ್ನೆಲ್ಲ ಅವರು ಸರಿ ಮಾಡಿ ಹೋದ್ಮೇಲೆ ನಮಗೂ ಫ್ಲ್ಯಾಶ್ ಆಗಿತ್ತು. ಯು ವಿ ಲೈಟು ಅವ್ನು ಫಸ್ಟ್ ಅಡಾಪ್ಟರ್ನ ಚೇಂಜ್ ಮಾಡಿ ಹೋದಾಗ ಅದರಲ್ಲಿ ಲೈಟ್ ಇರಲಿಲ್ಲ ಅಂತ. ನಾವು ತಗೊಂಡಾಗಿಂದ ನಮ್ಮ ಪ್ಯೂರಿಫೈಯರಲ್ಲಿ ಬ್ಲೂ ಕಲರ್ ಯು ವಿ ರೇಸ್ ಲೈಟ್ ಬರ್ತಿತ್ತು. ಸೊ ಅದು ಅವ್ನು ಫಸ್ಟ್ ರಿಪೇರಿ ಮಾಡಿಬಿಟ್ಟು ಹೋದಾಗ ಆ ಲೈಟ್ ಬರಲಿಲ್ಲ. ಸೊ ಅದಾದಮೇಲೆ 2ನೇ ಟೈಮ್ ಅವ್ನು ರಿಪೇರಿ ಮಾಡಬೇಕಾದ್ರೇ ಗೊತ್ತಾಗಿದ್ದು ಫಸ್ಟ್ ಟೈಮ್ ಅವನು ಕರೆಕ್ಟಾಗಿ ಮಾಡಿಲ್ಲ. ನಾವು ಅವ್ರಿಗೆ ಟಾರ್ಗೆಟ್ ಆಗಿದ್ರಿ, ಇವ್ರ ಹತ್ರ ಹೇಗಾದರೂ ಮಾಡಿ ಹಣ ಸಂಪಾದನೆ ಮಾಡಬೇಕನ್ನೋದು ಅವ್ರ ಇಂಟೆನ್ಷನ್ ಇತ್ತು. ಕೊಟ್ಟಿದ್ದಷ್ಟು ದುಡ್ಡಿಗೆ ಅವರು ರಿಪೇರಿ ಮಾಡಿ ಕೊಟ್ಟಿದ್ದರೆ ಏನೂ ತೊಂದರೆ ಆಗ್ತಿರಲಿಲ್ಲ. ಅದರಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಅವ್ರು ಮೋಸ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿದ್ದು ಮಾಡಿದ್ದು ಅದು ತಪ್ಪು ಅಂತಲೇ ನಾನು ಹೇಳ್ತೀನಿ. ದಯವಿಟ್ಟು ಯಾರೂ ನನ್ನ ಥರ ಮೋಸ ಹೋಗಬೇಡಿ. ಅದಕ್ಕೋಸ್ಕರ ಈ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಹಾಕಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಪ್ಯೂರಿಫೈಯರ್ ಇಸ್ಕೊಂಡ್ರು ಅಥವಾ ಸರ್ವಿಸ್ ಮಾಡಿಸ್ಬೇಕಂದ್ರೂ 20 ಸತಿ ಯೋಚನೆ ಮಾಡಿ, ಅಥವಾ ಗೂಗಲ್, ಅಮೆಝಾನ್ ಯಾವುದಾದ್ರೂ ಒಂದು ಆ್ಯಪಲ್ಲಿ ನೀವು ಎಷ್ಟಿರ್ಬೋದು ಅದಕ್ಕೆ ಕಾಸ್ಟು, ಇವ್ರು ಕೊಡ್ತಿರೋದು ಕರೆಕ್ಟಾ ಅಂತ ಕಂಪೇರ್ ಮಾಡಿ ಯೋಚನೆ ಮಾಡಿ ನೀವು ತಗೊಳ್ಳಿ. ಪ್ಲಸ್ ಅವ್ರ ಮುಂದೆನೇ ಇದ್ದು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ ಕೂಡ ನೋಡ್ಕೊಳ್ಳಿ. ಯಾಕಂದರೆ ಇವರು ಪಕ್ಕಾ ಸ್ಕ್ಯಾಮ್ ಮಾಡೋದು. ನಿಮಗೆ ಗೊತ್ತಿಲ್ದಿರ ನಿಮ್ಮಲ್ಲಿರುವಂತಹ ಎಷ್ಟೋ ಪಾರ್ಟ್ಸ್, ಪ್ಯೂರಿಫೈಯರ್ದು ಒರಿಜಿನಲ್ ಪಾರ್ಟ್ಸ್ಗಳನ್ನ ಕೂಡ ಕದ್ಕೊಂಡು ಹೋಗ್ತಾರೆ. ನಮ್ಮ ಪ್ಯೂರಿಫೈಯರ್ದು ಒರಿಜಿನಲ್ ಪಾರ್ಟ್ಸ್ ಅಡಾಪ್ಟರ್ನ ಕೂಡ ಅವರು ತಗೊಂಡೋಗೋಕ್ಕೆ ಟ್ರೈ ಮಾಡಿದ್ರು. ಸೊ ಎಲ್ಲರೂ ಸೇಫಾಗಿರಿ. ಯಾವುದೇ ಕಾರಣಕ್ಕೂ ಈ ಥರ ಒಂದು ಇನ್ಸಿಡೆಂಟ್ ಯಾರಿಗೂ ಆಗಬಾರ್ದು. ಯಾವುದೇ ಕಾರಣಕ್ಕೂ ಇಂಥ ಜನಗಳನ್ನ ಎಂಕರೇಜ್ ಮಾಡಬೇಡಿ. ಬಿ ಸೇಫ್ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನನ್ನ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯಾವುದಾದ್ರು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಈಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಏನಾದರೂ ತಪ್ಪಿದ್ದರೆ ಕೂಡ ಹೇಳಿ, ನಾನು ಚೇಂಜ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.